ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗೋ ಹೊತ್ನಲ್ಲೇ ಸುಮ್ಮನೆ ಹೋಗ್ಲಿಲ್ಲ. ಒಂದಷ್ಟು ದಾಖಲೆಗಳನ್ನು ಕೂಡ ಹೊತ್ಕೊಂಡು ಹೋಗಿದ್ದಾರೆ. ಈ ದಾಖಲೆಗಳು ಏನು ಹಾಗಾದ್ರೆ? ದೆಹಲಿಗೆ ಹೋಗುವಾಗ ಸಿಎಂ ದಾಖಲೆ ಸಮೇತವಾಗಿ ಹೋಗಿದ್ದಾರೆ. 3 ವರದಿಗಳ 100 ಪುಟಗಳ ದಾಖಲೆಯನ್ನ ಕೊಂಡೊಯ್ದಿದ್ದಾರೆ. ಮೂಡಾ ಪ್ರಕರಣದ ಬಗ್ಗೆ ದಾಖಲೆಗಳನ್ನ ರಾಹುಲ್ ಗಾಂಧಿ ಅವರ ಮುಂದೆ ತೆರೆದಿಡಲಿದ್ದಾರೆ ಸಿಎಂ. ಸಚಿವ ಸಂಪುಟದ ವರದಿ, ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಂತಹ ತೀರ್ಮಾನ ಏನು, ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ನಡೆಸಲಾಗಿತ್ತು. ಆ ಸಭೆಯಲ್ಲಿ ಸಿಕ್ಕಂತಹ ಒಂದು ತೀರ್ಮಾನ ಏನು, ಇದೆಲ್ಲ ವರದಿಗಳನ್ನ ಹೈಕಮಾಂಡ್ ನಾಯಕರ ಮುಂದೆ ಇಡ್ತಾರೆ. ಕಳೆದ 1 ತಿಂಗಳ ರಾಜಕೀಯ ಬೆಳವಣಿಗೆಗಳು ಏನೆಲ್ಲ ಆಗಿದೆ, ಯಾವ ರೀತಿಯಾಗೆಲ್ಲ ವಿಪಕ್ಷಗಳು ಇವನ್ನ ಕಟ್ಟಿ ಹಾಕಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ, ಸರ್ಕಾರ ಉರುಳಿಸುವಂತಹ ಪ್ರಯತ್ನದ ಭಾಗವಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವ್ರನ್ನ ಕುರ್ಚಿಯಿಂದ ಕೆಳಗಿಳಿಸಬೇಕು ಅನ್ನುವಂತಹ ಪಿತೂರಿ ಏನ್ ನಡೀತಾ ಇದೆ, ಇದೆಲ್ಲದರ ವಿವರಣೆಯನ್ನು ಕೂಡ ಕೊಡಲಿದ್ದಾರೆ. ಶಾಸಕರ ಬೆಂಬಲದ ನಿರ್ಣಯದ ಜೊತೆಗೆ ಹೋಗಿದ್ದಾರೆ ಸಿಎಂ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಇಲ್ಲಿಯವರೆಗೂ ಹೈಕಮಾಂಡ್ ನಾಯಕರನ್ನ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆಡಳಿತ ವಿಷಯವಾಗಿ ಭೇಟಿ ಮಾಡ್ತಾ ಇದ್ರು, ಚರ್ಚೆ ನಡೆಸ್ತಾ ಇದ್ರು. ಬಟ್ ಈಗ ಮುಖ್ಯಮಂತ್ರಿಗಳು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇರೋದು ಭಿನ್ನ ಕಾರಣಕ್ಕೆ. ಇದು ಕಾನೂನಿನ ಸಮರದ ಹೊತ್ನಲ್ಲೇ ಅವರ ಭೇಟಿ ಯಾವ ರೀತಿಯಾದಂತಹ ಟ್ವಿಸ್ಟ್ ಅಂಡ್ ಟರ್ನ್ ಕೊಡಬಹುದು ಅಂತ ಅನ್ಸುತ್ತೆ? ಇವೇ ಖಂಡಿತವಾಗಿ ಕೂಡ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ನಡುವಿನ ಸಂಬಂಧ ಮತ್ತು ಅವ್ರ ಜೊತೆ ನಡೆದುಕೊಳ್ಳದಂತಹ ರೀತಿ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಯಾಕೆಂದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಸೇರಿದಂಥ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರ ಎದುರು ಕೂತ್ಕೊಂಡಂತಹ ಒಂದು ಫೋಟೋದ್ರ ಬಗ್ಗೆನೇ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳು ಮಾಡ್ತಾ ಇದ್ರು. ಅಂದರೆ ಸಮಾಜವಾದಿ ನೆಲೆಯಿಂದ ಬಂದಂಥ ಸಿದ್ದರಾಮಯ್ಯನವರ ಗತ್ತು ಬೇರೆ ಬೇರೆ ರೀತಿಯಾಗಿ ಏನೇನೋ ಚರ್ಚೆಗಳು ಆಗ್ತಾ ಇತ್ತು ಆ ಸಂದರ್ಭದಲ್ಲಿ. ಜೊತೆಗೆ ಸಹಜವಾಗಿ ರಾಜಕೀಯ ಚರ್ಚೆಗಳು ಬಂದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನವರ ಸಂಬಂಧವು ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ಲೋ ಒಂದು ಕಡೆ ಗಂಭೀರ ಸ್ವರೂಪದಾಗಿ ಇರಲಿಲ್ಲ ಅನ್ನೋದ್ರ ಬಗ್ಗೆ ಕೂಡ ರಾಜಕೀಯ ಚರ್ಚೆಗಳು ನಡೆದೇ ಇದೆ. ಅದರ ಜೊತೆಗೆ ಈಗ ಸ್ವತಃ ಸಿದ್ದರಾಮಯ್ಯ ಅವರ ವಿರುದ್ಧವೇ ಅಪವಾದ ಬಂದಿರತಕ್ಕಂಥದ್ದು, ಆರೋಪಗಳು ಬಂದಿರತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯ ಅವರು ಕ್ಲಾರಿಫಿಕೇಶನ್ ಕೊಡಬೇಕಾದ ಅನಿವಾರ್ಯತೆ ಇದೆ. ಯಾಕೆಂದರೆ ಮಾಮೂಲಿಯಂತೆ ಎಲ್ಲೋ ಒಂದು ಕಡೆ ರಾಜಕೀಯ ಚರ್ಚೆಯನ್ನು ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಮೀಟಿಂಗ್ಗಳು ಅಟೆಂಡ್ ಮಾಡ್ತಾರಲ್ಲ, ಆ ರೀತಿ ಈ ಬಾರಿ ಸಿದ್ದರಾಮಯ್ಯನವರು ಸಭೆಯನ್ನು ಅಟೆಂಡ್ ಮಾಡ್ತಾ ಇಲ್ಲ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾಕೆಂದರೆ 2 ದಿನದಿಂದ ಪ್ರಿಪ್ರೇಷನ್ನಲ್ಲಿ ತೊಡಗಿದ್ದಾರೆ. ಅದಕ್ಕೆ ಮೂಡಾಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೂಡ ಈಗಾಗಲೇ ಕಲೆ ಹಾಕಿದ್ರು. ಆ ದಾಖಲೆಗಳನ್ನು ಕೂಡ ವಿವರಣೆ ಮಾಡೋದಕ್ಕೆ ಕೂಡ ಒಂದು ರೀತಿಯಲ್ಲಿ ಪ್ರಿಪೇರ್ ಆಗಿದ್ರು. ಸುಮಾರು 100 ಪುಟಗಳ ದಾಖಲೆಯನ್ನು ಈಗ ರಾಹುಲ್ ಗಾಂಧಿ ಅವರ ಮುಂದೆ ಇಡ್ತಾರೆ. ಅದ್ರ ಜೊತೆಗೆ 3 ವರದಿಗಳನ್ನು ಕೂಡ ಇಡುವಂಥಕ್ಕೂ ಕೂಡ ಮುಂದಾಗಿದ್ದಾರೆ. ಅಂದರೆ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕಾಂಗ್ರೆಸ್ನ ಎಲ್ಲ ಶಾಸಕರು ನಿಮ್ಮ ಸಿದ್ದರಾಮಯ್ಯ ಪರ ಇದ್ದೀವಿ ಅಂತ ಘೋಷಣೆ ಏನಿತ್ತು, ಆ ನಿರ್ಣಯದ ವರದಿಯನ್ನು ಕೂಡ ರಾಹುಲ್ ಗಾಂಧಿ ಅವರ ಮುಂದೆ ಇಡ್ತಾರೆ. ಜೊತೆಗೆ ಮೊನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯ ಒಂದು ನಡಾವಳಿಗಳೇನಿತ್ತು, 3 ಸಚಿವ ಸಂಪುಟ ಸಭೆ, ಅದನ್ನು ಕೂಡ ರಾಹುಲ್ ಗಾಂಧಿ ಒಂದು ಮುಂದಿಡೋದಕ್ಕೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ. ಜೊತೆಗೆ ಕಳೆದ 1 ತಿಂಗಳಿಂದ ಆಗ್ತಾ ಇರತಕ್ಕಂಥ ರಾಜಕೀಯ ಬೆಳವಣಿಗೆಗಳು ಮತ್ತು ಮೂಡಾ ಪ್ರಕರಣದ ಬೆಳವಣಿಗೆಗಳೇನಿದೆ ಅದನ್ನು ಕೂಡ ವಿವರಿಸೋದಕ್ಕೆ ಸಿದ್ದರಾಮಯ್ಯನವರು ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಮಾಮೂಲಿ ಮೀಟಿಂಗಿಂತ ಈ ಮೀಟಿಂಗ್ ಏನಿದೆ, ಈ ಸಿಟ್ಟಿಂಗ್ ಏನಿದೆ, ರಾಹುಲ್ ಗಾಂಧಿ ಅವರ ಮುಂದಿನ ಸಿಟ್ಟಿಂಗ್, ಇವತ್ತಿನ 4 ಗಂಟೆ ಸಿಟ್ಟಿಂಗ್ ಸಾಕಷ್ಟು ಗಂಭೀರ ಸ್ವರೂಪದ ಸಿಟ್ಟಿಂಗ್ ಅಂತ ಕೂಡ ಹೇಳಲಾಗ್ತಾ ಇದೆ. ಒಂದು ರಾಜಕೀಯ ಕಾರಣಗಳಿಗೋಸ್ಕರವಾಗಿ ರಾಜಕೀಯ ಹೋರಾಟವನ್ನು ಯಾವ ರೀತಿ ಮಾಡಬೇಕು, ಅದರ ಮೇಲೆ ಹೈಕಮಾಂಡ್ನ ತಂತ್ರಗಾರಿಕೆ ಏನಿರಬೇಕು ಅದು ಒಂದಾದರೆ, ಕಾನೂನು ಹೋರಾಟ ಇನ್ನೊಂದು. ಯಾಕೆಂದರೆ ಈಗಾಗಲೇ ಮಹಾರಾಷ್ಟ್ರ ಚುನಾವಣೆ ಆಗಿರ್ಬೋದು, ಜಮ್ಮು ಕಾಶ್ಮೀರ ಚುನಾವಣೆ ಮತ್ತು ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಮೇಲೂ ಕೂಡ ಇಂಪ್ಯಾಕ್ಟ್ ಆಗ್ಬೋದು ರಾಜ್ಯ ರಾಜಕಾರಣದ ಒಂದು ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಲೆಕ್ಕಾಚಾರಗಳು ನಡೆದಿದೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಒಂದು ರೀತಿಯಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಕೂಡ ಹಿಡಿಯುತ್ತೆ. ಜೊತೆಗೆ ಬಿಜೆಪಿ ವಿರುದ್ಧ ಕೇಸ್ ಫೈಲ್ಗಳೇನಿದೆ ಅದನ್ನು ಕೂಡ ಒಂದು ರೀತಿಯಲ್ಲಿ ಒಂದು ಪರಿಶೀಲನೆ ಮಾಡೋದಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ಮುಂದಾಗಿದ್ದಾರೆ. ಹಾಗಾಗಿ ಸಾಕಷ್ಟು ಮಹತ್ವವನ್ನು ಈ 4 ಗಂಟೆ ಮೀಟಿಂಗ್ ಪಡ್ಕೊಂಡಿರ್ತಕ್ಕಂಥದ್ದು. ದಿವ್ಯಾ.